ಹೆಸರು ಕುಮಾರಸ್ವಾಮಿ ಕುಮಾರಸ್ವಾಮಿ ಹಾಸನದಲ್ಲಿದ್ದೀರಿ ನೀವು ವೆಂಕಟಾದ್ರಿ ವಾಯ್ಸ್ ಆ್ಯಂಡ್ ಲೈಟಿಂಗ್ ಡೆಕೋರೇಟರ್ಸ್ ಅಂತ ಹಾಸನದಲ್ಲಿ KR ಪುರಂನಲ್ಲಿ ನಮ್ಮದು ಅಂಗಡಿ ಇರೋದು. ಮತ್ತೆ ನೀವು ಯೂಟ್ಯೂಬ್ ಮಾಮ ಹುಲಿಕಲ್ ಕಾರ್ಯಕ್ರಮವನ್ನು ನೋಡ್ತೀರಾ? ಆ ಕಾರ್ಯಕ್ರಮ ಹೇಗೆ ಬರುತ್ತೆ ನಿಮಗೆ? ನೋಡ್ತಾ ಇದ್ದೀವಿ. ನಿಮಗೆ ಏನು ಅನಿಸುತ್ತೆ ಕಾರ್ಯಕ್ರಮ ನೋಡಿ? ಒಳ್ಳೆ ಪ್ರಯತ್ನಗಳು. ನಿಮಗೆ ಇನ್ನೂ ಹೆಚ್ಚು ಸಬ್ಸ್ಕ್ರೈಬರ್ಗಳಾಗಲಿ, ಎಲ್ಲರೂ ನೋಡೋಂತೆ ಆಗಲಿ. ಪ್ರಸನ್ನ ವೆಂಕಟರಮಣ ಸ್ವಾಮಿಯ ಅನುಗ್ರಹ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಹಾಗಂತ ನಾನು ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ. ಸರ್, ನಿಮಗೆ ಇಷ್ಟು ಹೇಳಿದ್ದಕ್ಕೆ ನಿಮ್ಮ ಮನದಾಳದ ಮಾತು ಇವಾಗ ಹೇಳಿ ಸರ್. ನಮ್ಮ ಮನದಾಳ ಮಾತು ಸರ್ವಿಸ್ ವಿತ್ ಸ್ಮೈಲ್ ಅಂತ. ಓಕೆ, ಥ್ಯಾಂಕ್ ಯು ಸರ್. ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ಇಂದಿನ ವಿಶೇಷವೇನೆಂದರೆ ಹಾಸನ ಜಿಲ್ಲಾ ಅರಕಲಗೂಡು ತಾಲೂಕು ಹುಲಿಕಲ್ ಗ್ರಾಮದಲ್ಲಿ ಅಖಂಡ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಆಯೋಜಿಸಿದರು. ಆಯೋಜಿಸಿದ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ವಿದ್ಯುತ್ ಅಲಂಕಾರ ಮಾಡಿದ ಶ್ರೀ ಕೃಷ್ಣಸ್ವಾಮಿ ಅವರನ್ನು ಗುರುತಿಸಿ ಅವರಿಗೆ ವೇದಾಂತ ಟ್ರಸ್ಟ್ ಅವರ ಕಡೆಯಿಂದ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣರ ಮಹಾಸಭಾ ಅಧ್ಯಕ್ಷರಾದ ಎಸ್ ರಘುನಾಥ್ ಅವರಿಂದ ಲೈಟಿಂಗ್ ಕೃಷ್ಣ ಅವರಿಗೆ ಸನ್ಮಾನವನ್ನು ಮಾಡಲಾಯಿತು. ಕೃಷ್ಣಸ್ವಾಮಿ ಅವರ ಒಂದು ಚಿಕ್ಕ ಪರಿಚಯವನ್ನು ನಿಮಗೆ ಮಾಡಲು ನಾವು ಆನಂದಿಸುತ್ತೇವೆ. ಏಕೆಂದರೆ ಕೃಷ್ಣಸ್ವಾಮಿಯವರು ನಾವು ಕಂಡಂತೆ ಬಯಲಹಳ್ಳಿ ಮತ್ತು ಹುಲಿಕಲ್ನಲ್ಲಿ 30 ವರ್ಷಗಳಿಂದ ದೇವಸ್ಥಾನಕ್ಕೆ ನಿರಂತರ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಲೈಟಿಂಗ್ ನಾವು ದೇವಸ್ಥಾನಕ್ಕೆ ಸಂಜೆ ಹೋದಾಗ ದೇವಸ್ಥಾನದಲ್ಲಿ ವಿದ್ಯುತ್ ಅಲಂಕಾರವನ್ನು ನೋಡಿದಾಗ ನಮ್ಮ ಮನಸ್ಸಿಗೆ ಏನೋ ಒಂದು ಆನಂದವನ್ನು ಉಂಟು ಮಾಡುತ್ತದೆ. ಅಂತಹ ಸೇವೆಯನ್ನು ನಾವು ದುಡ್ಡು ಕೊಡುವುದು ಮುಖ್ಯವಲ್ಲ, ಅವರು ಒಬ್ಬರೇ 30 ವರ್ಷದಿಂದ ಅಷ್ಟು ಸೇವೆ ಸಲ್ಲಿಸಿದ್ದಾರೆ ಎಂದು ಗುರುತಿಸಿ ಹಾಸನ ಹುಲಿಕಲ್ ವೇದಾಂತ ಟ್ರಸ್ಟ್ ಕಡೆಯಿಂದ ಅವರಿಗೆ ಸನ್ಮಾನವನ್ನು ಮಾಡಲಾಯಿತು. ಮತ್ತು ಅವರು ಹಾಸನದಲ್ಲಿ ಎಲೆಕ್ಟ್ರಿಕಲ್ ಸೌಂಡ್ ಸಿಸ್ಟಮ್ಸ್ ಅಂಗಡಿಯನ್ನು ಇಟ್ಟುಕೊಂಡಿದ್ದಾರೆ ಮತ್ತು ಮದುವೆ ಶುಭ ಸಮಾರಂಭಗಳಿಗೆ ಬಂದು ವಿದ್ಯುತ್ ಅಲಂಕಾರವನ್ನು ಮಾಡಿಕೊಡುತ್ತಾರೆ. ನಿಮಗೆ ಯಾರಿಗಾದರೂ ಭೇಟಿ ಮಾಡಿಸಬೇಕು ಎಂಬ ಇಷ್ಟವಿದ್ದಲ್ಲಿ ಇವರ ಫೋನ್ ನಂಬರ್ ಇರ್ತದೆ, ಫೋನ್ ಮಾಡಿ ನೀವು ಬುಕ್ ಮಾಡಿಕೊಳ್ಳಬಹುದು. ಧನ್ಯವಾದಗಳು. ಇಲ್ಲಿ ಸೇರ್ತಕ್ಕಂತಹ ಎಲ್ಲ ಭಕ್ತ ಮಹಾಶಯರಿಗೆ ಅಖಿಲ ಕರ್ನಾಟಕದ ಬ್ರಾಹ್ಮಣರ ಮಹಾಸಂಘದ ಅಧ್ಯಕ್ಷರಾದ ನಾನು ಎಸ್ ರಂಗನಾಥ್ ಮಾತನಾಡುತ್ತಾ ಇದ್ದೇನೆ. ನಿಮ್ಮ ಹಾಸನ ಜಿಲ್ಲಾ ಅರಕಲಗೂಡು ತಾಲೂಕು ಹುಲಿಕಲ್ ಗ್ರಾಮದಲ್ಲಿ ಅಖಂಡ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಇಟ್ಟುಕೊಂಡಾಗ ನಿಮ್ಮ ಊರಿನ ವೇದಾಂತ ಟ್ರಸ್ಟ್ ಅಧ್ಯಕ್ಷರಾದಂತಹ ಟಿ ನರಸಿಂಹ ಅಯ್ಯಂಗಾರ್ ಮತ್ತು ಮಾಡಿಮನೆ ವೆಂಕಟೇಶ ಅಯ್ಯಂಗಾರ್ ಅವರು ನಮ್ಮನ್ನು ಇಲ್ಲಿಗೆ ಬರಬೇಕು ಎಂದು ಆಹ್ವಾನಿಸಿದರು. ಮತ್ತು ನಮ್ಮ ಇಂದಿನ ಯುವ ನಾಯಕನಾಗಿ ಪ್ರಜ್ವಲವಾಗಿ ಬೆಳೆಯತಕ್ಕಂತಹ ನಿಮ್ಮ ಊರಿನ ಮೊಮ್ಮಗನಾದಂತಹ ಕೊಳಂದೆ ಮನೆ ಶ್ರೀನಿವಾಸ ರಂಗನ್ ಅವರು ಸಹ ನಮ್ಮನ್ನು ಇಲ್ಲಿಗೆ ಆಹ್ವಾನ ಮಾಡಿದ್ದಾರೆ. ನಾವು ಬಂದಿದ್ದೇವೆ, ಇಲ್ಲಿಯ ಕಾರ್ಯಕ್ರಮವನ್ನು ನೋಡಿದ್ದೇವೆ, ಬಹಳ ಸಂತೋಷ ಆಯಿತು. ಮತ್ತು ವೈಕುಂಠ ಏಕಾದಶಿಯ ಕಾರ್ಯಕ್ರಮವನ್ನು ನಮಗೆ ಕೇಳಿದ್ದಕ್ಕೂ ವೀಕ್ಷಿಸಿದ್ದಕ್ಕೆ ಬಹಳ ಆನಂದವಾಯಿತು. ಇಂತಹ ಸಂದರ್ಭದಲ್ಲಿ ಬಂದಾಗ ನಾನು ಎಲ್ಲರನ್ನೂ ಉದ್ದೇಶಿಸಿ ಮಾತನಾಡಿದ ಮೇಲೆ ನಿಮ್ಮ ಊರಿನಾದಂತಹ ಮಾಡಿಮನೆ ವೆಂಕಟೇಶ ಅಯ್ಯಂಗಾರ್ ಅವರು ಬಂದು ನನ್ನ ಹತ್ತಿರ ಹೇಳಿದರು, ನಮ್ಮ ಊರಿನಲ್ಲಿ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂಥವರು ಮತ್ತು ಅಡಿಗೆ ವ್ಯವಸ್ಥೆಯನ್ನು
ಮಾಡಿ ಕೊಡ್ತಾ ಇದ್ದಾರೆ ಎಂದು ಅವರನ್ನು ಪರಿಚಯ ಮಾಡಿಸಿಕೊಟ್ಟರು. ಅವರ ಒಂದು ಕಾರ್ಯವನ್ನು, ಶ್ಲಾಘ್ಯವನ್ನು ನಿಮ್ಮ ಊರಿನಂತಹ ವೇದಾಂತ ಟ್ರಸ್ಟ್ ಸಂಘದವರು ಗುರುತಿಸಿ ಇಂಥ 30 ವರ್ಷಗಳ ನಿರಂತರ ಸೇವೆಯನ್ನು ನಿಮ್ಮ ಎಲೆಕ್ಟ್ರಿಕಲ್ ಕೃಷ್ಣಸ್ವಾಮಿಯವರು ಮಾಡಿಕೊಂಡು ಬರುತ್ತಿದ್ದಾರೆ ಮತ್ತು ಕೇಳಿದ್ದೇವೆ. ಮತ್ತು ಬಯಲಹಳ್ಳಿಯಲ್ಲೂ ಸಹ ಇವರು ಅನೇಕ ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ. ಒಬ್ಬರೇ ಮಾಡಿಕೊಂಡು ಹೋಗುತ್ತಾ ಇರುವುದು ಇಂಥ ಕಾಲದಲ್ಲಿ ಅಪರೂಪವಾದ ನಿದರ್ಶನ. ಏಕೆಂದರೆ ಇಂದು ನಾವು ದುಡ್ಡು ಕೊಡುವುದರಿಂದ ಒಬ್ಬರಲ್ಲ ಒಬ್ಬರು ಬಂದು ಹೋಗ್ತಾ ಇರ್ತಾರೆ. ನಮ್ಮ ಪರಿಚಯ ಅಷ್ಟು ಕಡಿಮೆ ಇರ್ತದೆ. ಅಂದರೆ ಇವರು 30 ವರ್ಷಗಳಿಂದ ಚಿರಪರಿಚಿತರಾಗಿ ಹುಲಕಲ್ಲಿನ ಮನೆಯ ಮಗನಾಗಿ ಇವರು ನಿರಂತರ ಸೇವೆ ಸಲ್ಲಿಸಿದ್ದಕ್ಕೆ ವೇದಾಂತ ಟ್ರಸ್ಟ್ ಅವರಿಂದ ಸನ್ಮಾನವನ್ನು ಮಾಡಲಾಯಿತು. ಆ ಸನ್ಮಾನ ಮಾಡುವಾಗ ನನ್ನನ್ನು ನೀವು ಅವರಿಗೆ ಕೊಡಬೇಕು ಎಂದು ಹೇಳಿದಾಗ ನಮಗೆ ಪರಮಾನಂದವಾಯಿತು. ಏಕೆಂದರೆ ಒಂದು ಸಣ್ಣ ದರ್ಜೆಯವರನ್ನು ನಾವು ಅವರಿಗೆ ಸನ್ಮಾನ ಮಾಡಿ ಮೇಲಕ್ಕೆ ಎತ್ತಿದರೆ ಎಷ್ಟು ಸಂತೋಷವಾಗುತ್ತದೆ ಎಂದರೆ ಅದು ಹೇಳಲು ಸಾಧ್ಯವಿಲ್ಲ. ಈ ಸನ್ಮಾನ ಕಾರ್ಯಕ್ರಮವನ್ನು ಕೃಷ್ಣಸ್ವಾಮಿವರೆಗೂ ಮಾಡಿದೆವು. ಮತ್ತು ಕ್ಯಾತನಹಳ್ಳಿಯ ಜಗದೀಶ್ ಎಂಬುವರು 4 ದಿವಸ ನಿರಂತರವಾಗಿ ಅಡಿಗೆಯನ್ನು ಮಾಡಿ ಒಂದು ಚೂರು ಲೋಪವೂ ಇಲ್ಲದ ಹಾಗೆ ಸಾವಿರಾರು ಜನರಿಗೆ ಅಡಿಗೆಯನ್ನು ಮಾಡಿ ಒಳ್ಳೆಯ ಹೆಸರನ್ನು ತೆಗೆದುಕೊಂಡರು. ನಾವು ಊಟ ಮಾಡಿದ್ದೇವೆ ಅವರ ಕೈಲಿ, ತುಂಬ ಚೆನ್ನಾಗಿದ್ದೆ. ಆದ್ದರಿಂದ ವೇದಾಂತ ಟ್ರಸ್ಟ್ನವರು ಅವರಿಗೂ ಸಹ ಗ್ರಾಮಸ್ಥರ ಪರವಾಗಿ ಅವರಿಗೂ ಸನ್ಮಾನ ಮಾಡಬೇಕು ನೀವು ಎಂದು ಹೇಳಿದಾಗ ನಾವು ಮನಸ್ಪೂರ್ವಕವಾಗಿ ಅವರಿಗೆ ಸನ್ಮಾನ ಮಾಡಿ ಅವರಿಗೆ ಭಗವಂತ ಇಬ್ಬರಿಗೂ ಆಯುಸ್ಸು ಆರೋಗ್ಯ ಕೊಟ್ಟು ಮುಂದಿನ ಹೀಗೆ ಕಾರ್ಯಕ್ರಮವನ್ನು ಮಾಡಿಕೊಂಡು ಹೋಗಲಿ ಎಂಬುದಾಗಿ ನಾವು ಆಶಿಸುತ್ತೇವೆ. ದೇವರು ಅವರಿಗೆ ಆಯುಸ್ಸು ಆರೋಗ್ಯ ಕೊಡಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಈ ಕರೆದು ನನ್ನನ್ನು ನೀವೆಲ್ಲ ಒಂದು ಇದು ಮಾಡಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳನ್ನು ನಾನು ತಿಳಿಸುತ್ತಾ ಇದ್ದೇನೆ. ಎಸ್ ರಘುನಾಥ್. ಹೆಸರು ಕುಮಾರಸ್ವಾಮಿ, ಹಾಸನದಲ್ಲಿದ್ದೀರಿ ನೀವು? ವಾಯ್ಸ್ ಆ್ಯಂಡ್ ಲೈಟಿಂಗ್ ಡೆಕೋರೇಟರ್ಸ್ ಅಂತ ಹಾಸನದಲ್ಲಿ KR ನಮ್ಮದು ಅಂಗಡಿ ಇರೋದು. ಹುಲ್ಕಲ್ಗೆ ಈ ವರ್ಷ ಬಂದು ನಮ್ಮದು 32ನೇ ವರ್ಷದ ರಥೋತ್ಸವ ನಾವು ಅಟೆಂಡ್ ಮಾಡ್ತಾ ಇರೋದು. 32 ವರ್ಷದಿಂದ ನಮ್ಮ ನಿರಂತರವಾಗಿ ಕಾರ್ಯಕ್ರಮಗಳಿಗೆ ಹುಲ್ಕಲ್ಗೆ ಬರ್ತಾ ಇರೋದು. 1994 ಮೊದಲನೇ ರಥೋತ್ಸವ ನಾನು ಬಂದಿದ್ದು. 93ರಲ್ಲಿ ಗೋಪುರ ಪ್ರತಿಷ್ಠಾಪನೆ ಆದ ವರ್ಷದಿಂದ ಈ ಹುಲ್ಕಲ್ಗೆ ನಿರಂತರವಾಗಿ ಬರ್ತಿದ್ದೀರಿ. 32 ವರ್ಷದಿಂದ ವಿದ್ಯುತ್ ಅಲಂಕಾರವನ್ನು ತಾವು ಮಾಡ್ತಾ ಇದ್ದೀರಿ. ಧ್ವನಿವರ್ಧಕ ಮತ್ತು ದೀಪಾಲಂಕಾರ ವ್ಯವಸ್ಥೆ 30 ವರ್ಷದಿಂದ ಮಾಡ್ತಾ ಇರ್ತಕ್ಕಂಥ ಒಂದು ಸುದ್ದಿನಲ್ಲಿ ತಮ್ಮನ್ನು ನಾವು ಭೇಟಿ ಮಾಡಿದ್ದು ನಮಗೂ ಒಂದು ಸಂತೋಷ ಆಯಿತು. ಮತ್ತು ನೀವು ಯೂಟ್ಯೂಬ್ ಮಾಮ ಹುಲಿಕಲ್ ಕಾರ್ಯಕ್ರಮವನ್ನು ನೋಡ್ತೀರಾ? ಆ ಕಾರ್ಯಕ್ರಮ ಹೇಗೆ ಬರುತ್ತೆ ನಿಮಗೆ? ನೋಡ್ತಾ ಇದ್ದೀವಿ. ನಿಮಗೆ ಏನಿಸುತ್ತೆ ಕಾರ್ಯಕ್ರಮ ನೋಡಿ? ಒಳ್ಳೆ ಪ್ರಯತ್ನಗಳು. ನಿಮಗೆ ಇನ್ನೂ ಹೆಚ್ಚು ಸಬ್ಸ್ಕ್ರೈಬರ್ಗಳಾಗಲಿ, ಎಲ್ಲರೂ ನೋಡೋಂತೆ ಆಗಲಿ. ಪ್ರಸನ್ನ ವೆಂಕಟರಮಣ ಸ್ವಾಮಿಯ ಅನುಗ್ರಹ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಹಾಗಂತ ನಾನು ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ. ಸರ್, ನಿಮಗೆ ಇಷ್ಟು ಹೇಳಿದ್ದಕ್ಕೆ, ನಿಮ್ಮ ಮನದಾಳದ ಮಾತು ಹೇಳಿದ್ದಕ್ಕೆ ನಮ್ಮ ಧನ್ಯವಾದಗಳು. ನಿಮ್ಮ ತಂದೆಯವರು ಎಲ್ಲ ನಿಮ್ಮ ಅಣ್ಣ ತಮ್ಮರು ಎಲ್ಲರೂ ನಮ್ಗೆ ಆತ್ಮೀಯರೇ. ಎಲ್ಲರೂ ಗೊತ್ತಿರೋ ನಿಮ್ಮನೆ ಮಾತ್ರ ಅಲ್ಲ, ಇಡೀ ಹುಲ್ಕಲ್ನಲ್ಲಿರೋ ಎಲ್ಲ ಮನೆಗಳು ನಾವು ನೋಡೋಕ್ಕೆ ಸಣ್ಣ ಮಕ್ಕಳುಗಳು ಇವತ್ತು ದೊಡ್ಡವರಾಗಿ ಮಕ್ಕಳು ಎತ್ಕೊಂಡು ಓಡಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ನಮ್ಗೆ ಆತ್ಮೀಯರೇ. ಈ ಊರಿನಲ್ಲಿ ವರ್ಷಕ್ಕೊಂದ್ಸಲಿ ಬಂದು ಸೇವೆ ಮಾಡೋ ಅವಕಾಶನ ವೆಂಕಟರಮಣ ಕರುಣಿಸಿದ್ದಾನೆ. ಅದಕ್ಕೆ ನಾನು ದೇವರಲ್ಲಿ ಎಷ್ಟು ವರ್ಷ ನಮಗೆ ಅವಕಾಶ ಕೊಡ್ತಾನೋ ಬಂದು ಮಾಡೋವಂಥ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಸರ್, ಹಾಗೆ ನಾವು ನಿಮ್ಮಲ್ಲಿ ದೇವರು ಪ್ರಾರ್ಥನೆ ಮಾಡ್ತೀವಿ. ನಿಮಗೆ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಹೀಗೆ ನಗುನಗುತ್ತಾ ತಮ್ಮ ಸೇವೆಯನ್ನು ನಿರಂತರವಾಗಿ ಸಾಧ್ಯವಾದಷ್ಟು ಮಾಡಿ ಅಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥಿಸ್ತೀವಿ ಸರ್. ನಿಮ್ಮ ಜೊತೆಯಲ್ಲಿ 2 ಮಾತಾಡಿದ್ದಕ್ಕೆ ನಮಗೆ ಬಹಳ ಆನಂದವಾಯಿತು ಸರ್. ಓಕೆ ಸರ್, ಥ್ಯಾಂಕ್ ಯು. ಮನದಾಳದ ಮಾತು ಇವಾಗ ಹೇಳಿ ಸರ್. ನಮ್ಮ ಮನದಾಳ ಮಾತು ಸರ್ವಿಸ್ ವಿತ್ ಸ್ಮೈಲ್ ಅಂತ. ಓಕೆ, ಥ್ಯಾಂಕ್ ಯು ಸರ್. ಸೌಂಡ್ ಸಿಸ್ಟಮ್ ಶ್ರೀ ವೆಂಕಟಾದ್ರಿ ವಾಯ್ಸ್ ಹಾಸನ್. ಓಕೆ ಸರ್, ತಮ್ಮ ಫೋನ್ ನಂಬರ್ ಒಂದು ಸರಿ ಹೇಳ್ಬಿಡಿ ಸರ್. 94480 ಹಾಂ 57210.
ತಮ್ಮ ಇನ್ನೊಂದ್ಸರಿ ಹೆಸರು ಹೇಳ್ಬಿಡಿ ಸರ್. ಎಚ್ ಎಸ್ ಕುಮಾರಸ್ವಾಮಿ, ಶ್ರೀ ವೆಂಕಟಾದ್ರಿ ಬಾಯ್ಸ್ ಆ್ಯಂಡ್ ಲೈಟಿಂಗ್ ಡೆಕೋರೇಟರ್ಸ್, ಹಾಸನ್. KR ಪುರಂ, ಹಾಸನ. ಓಕೆ, ಥ್ಯಾಂಕ್ ಯು ಸರ್. ಪ್ರಿಯ ವೀಕ್ಷ ಪಕ್ಕದಲ್ಲಿ ನಿಮ್ಗಮ್ಮ ಓದೆ ಮೈನೆ ಸರ್, ಇಲ್ಲಿ ನೋಡಿ ಸರ್ ಸ್ವಲ್ಪ. ಅಂಕಲ್ ಒಂದು ನಿಮಿಷ ಹಾಗೆ ಏರಿದೆ ಅಂಕಲ್, ಹಾಗೆ ಇಲ್ಲಿ ನೋಡಿ ಅಂಕಲ್. नहीं